ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು, ನಿನ್ನ ಅದೃಷ್ಟಕ್ಕೆ ಈ ಕ್ಷಣ ಒಂದು ಬಹುಮಾನ. ನಿನ್ನ ಬೇಡಿಕೆಗಳು ಈಡೇರುವ ಸಮಯ ಬಂದಿದೆ, ಒಮ್ಮೆ ಕೇಳಿ ಅಂತ ಸಾಯಿ ನಮಗೋಸ್ಕರ ಒಂದು ಒಳ್ಳೆಯ ಸುದ್ದಿ ತಂದಿದ್ದಾರೆ. ಪ್ರತಿಯೊಬ್ಬರು ಕೂಡ ಸಾಯಿ ಮೇಲೆ ವಿಶ್ವಾಸ ಇರುವಂಥವರು ಎಲ್ಲರೂ ಕೂಡ ಸಾಯಿ ತಂದಿರುವಂಥ ಈ ಅದೃಷ್ಟವನ್ನು ಎಲ್ಲರೂ ಸ್ವೀಕರಿಸಿ. ನಮ್ಮ ಬೇಡಿಕೆಗಳು ಖಂಡಿತ ನಾವು ಸಾಯಿ ಪಾದಗಳ ಮುಂದೆ ಇಡೋಣ. ಸಾಯಿ ತಂದಿರುವಂಥ ಈ ಬಹುಮಾನ ಎಲ್ಲರೂ ಸ್ವೀಕರಿಸಿದ್ರೆ ಖಂಡಿತ ಅವರ ಜೀವನದಲ್ಲಿ ಏನೇನು ಕಷ್ಟಗಳಿದೆಯೋ ಅಥವಾ ಏನಾದರೂ ಬೇಡಿಕೆಗಳು ಕೇಳ್ತಾ ಇದ್ರೆ ತುಂಬ ದಿನಗಳಿಂದ, ತುಂಬ ತಿಂಗಳಿಂದ, ವರ್ಷಗಟ್ಟಲೆ ಕಾಯ್ತಾ ಇರೋವಂಥವ್ರು ಸಾಯಿ ಮುಂದೆ ಈ ರೀತಿ ಒಮ್ಮೆ ಕೇಳಿ. ಯಾಕಂದರೆ ಸಾಯಿ ಪ್ರತಿದಿನ ನಮ್ಮ ಮಾತುಗಳು ಕೇಳ್ತಾ ಇರ್ತಾರೆ. ನಾವು ಏನೇ ಕೆಲಸ ಮಾಡಿದ್ರು ಸಾಯಿ ನೋಡ್ತಾ ಇರ್ತಾರೆ. ಪ್ರತಿಯೊಬ್ಬರು ಅವರಿಗೆ ಇರೋ ಅಂಥ ಕಷ್ಟಗಳು ಮಾತ್ರ ದೇವ್ರ ಮುಂದೆ ಬೇಡ್ಕೊತಾ ಇರ್ತಾರೆ. ಬೇಗ ಈ ಕಷ್ಟಗಳು ಹೋದರೆ ನಮ್ಮಿಂದ ನಮಗೆ ಸಂತೋಷವ ಕಾಲ ಕೊಟ್ಟರೆ ಸಾಕು, ಇದಕ್ಕಿಂತ ಹೆಚ್ಚಾಗಿ ಏನೂ ಬೇಡ ಅಂತ ಕೇಳ್ತಾ ಇರ್ತಾರೆ. ಕೆಲವೊಬ್ಬರು, ನಾನು ಇದೊಂದು ಬೇಡಿಕೆ ಕೇಳ್ತೀನಿ ದೇವ್ರೇ, ಇದೊಂದು ನನಗೆ ಬೇಗ ಕೊಡಪ್ಪ, ಅತಿ ಶೀಘ್ರದಲ್ಲಿ ನನ್ನ ಜೀವನದಲ್ಲಿ ಈ ಒಂದು ಕೆಲಸ ಆದರೆ ಖಂಡಿತ ನಾನು ಸಂತೋಷವಾಗಿರ್ತೀನಿ, ಅದಕ್ಕಿಂತ ಹೆಚ್ಚಾಗಿ ನಾನು ಏನು ಕೇಳಲ್ಲ ಅಂತ ಕೆಲವೊಬ್ಬರು ಕೇಳ್ತಾ ಇರ್ತಾರೆ. ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂದು ಅತಿ ಮುಖ್ಯವಾದಂಥದ್ದು ಇರುತ್ತದೆ. ಅಂಥ ಬೇಡಿಕೆಗಳು ಈಡೇರಬೇಕು ಅಂದರೆ ಸಾಯಿ ಪ್ರತಿದಿನ ನಮ್ಮ ಮಾತುಗಳು ಕೇಳುತ್ತಾ, ನಾವು ಏನು ಕೆಲಸಗಳು ಮಾಡ್ತಾ ಇರ್ತೀವೋ ಅದರಲ್ಲಿ ಎಷ್ಟು ನ್ಯಾಯ ಇದೆಯೋ, ನಾವೇನಾದರೂ ತಪ್ಪು ಮಾಡ್ತಾ ಇದ್ದೀವಾ ಅಥವಾ ಸರಿಯಾದ ದಾರಿಯಲ್ಲಿ ನಡೀತಾ ಇದ್ದೀವಾ ಇಲ್ವಾ ಅನ್ನೋದು ಎಲ್ಲ ಕೂಡ ದೇವ್ರು ನೋಡ್ತಾ ಇರ್ತಾರೆ. ನಮ್ಮ ಸಾಯಿ, ನಮ್ಮ ಗುರು, ನಮ್ಮ ಸದ್ಗುರು ಕೂಡ ನೋಡ್ತಾ ಇರ್ತಾರೆ. ಪ್ರತಿದಿನ ನಮ್ಮ ಡೇ ದೈವ ನಾಮಸ್ಮರಣೆ ಮಾಡುತ್ತಾ ಸ್ಟಾರ್ಟ್ ಮಾಡ್ತೀವಿ ಅಲ್ವಾ? ಅದೇ ರೀತಿಯಲ್ಲಿ ಎದ್ದಿದ ತಕ್ಷಣ ಸಾಯಿ ನಾಮಸ್ಮರಣೆ ಮಾಡಿದ ನಂತರ ನಿಮ್ಮ ಜೀವನದಲ್ಲಿ ಏನು ಕೆಲಸಗಳು ಮಾಡಬೇಕು ಅಂತ ಕಾಯ್ತಿದ್ದೀರೋ, ನಿಮ್ಮ ಬೇಡಿಕೆಗಳು ಈಡೇರಬೇಕು ಅಂತ ಸಾಯಿ ನಾಮಸ್ಮರಣೆ ಮಾಡುತ್ತಾ ಆ ದಿನವನ್ನು ಸ್ಟಾರ್ಟ್ ಮಾಡಬೇಕು. ಮಗು, ನಿನಗೆ ಒಳ್ಳೆಯ ಕಾಲ ಬರುತ್ತೆ. ಇವತ್ತು ನನ್ನ ಕೆಲಸ ಆಗಿಲ್ಲ ಅಂತ ಚಿಂತೆ ಮಾಡಬೇಡಿ. ನಿನಗೆ ಏನು ಮನಸ್ಸಿನಲ್ಲಿ ಬೇಡಿಕೆ ಇದೆಯೋ ಅದು ಖಂಡಿತ ನೆರವೇರುತ್ತದೆ. ಅತಿ ಶೀಘ್ರದಲ್ಲಿ ನಾನು ಕೊಡ್ತೀನಿ. ಒಳ್ಳೆಯ ಮನಸ್ಸಿಂದ ನೀವು ಒಳ್ಳೆಯ ಕೆಲಸಗಳು ಮಾಡಬೇಕು. ಯಾರಾದರೂ ನಿಮ್ಮ ಕಷ್ಟನ ನೋಡಿ ಯಾರಾದರೂ ಸಹಾಯ ಮಾಡಿದ್ರೆ ಅದು ದೈವ ಕೃಪೆ ಇದೆ ನನ್ನ ಮೇಲೆ ಅಂತ ಯೋಚನೆ ಮಾಡಬೇಕು. ಇವತ್ತು ನನ್ನ ಸುತ್ತು ನನಗೆ ಯಾರು ಇಲ್ಲ ಅಂತ ಚಿಂತೆ ಮಾಡಬೇಡಿ. ಸಮಯಕ್ಕೆ ತಕ್ಕಂಗೆ ಆ ಭಗವಂತ ನಿನಗೆ ತಪ್ಪದೆ ಯಾವುದೇ ಒಂದು ರೂಪದಲ್ಲಿ ಬಂದು ಸಹಾಯ ಮಾಡುತ್ತಾರೆ. ಇವತ್ತು ಕಷ್ಟದಲ್ಲಿ ಇರೋವಾಗ ನೀವು ಯಾವ ದೇವರನ್ನು ಪ್ರತಿದಿನ ನಾಮಸ್ಮರಣೆ ಮಾಡುತ್ತಾ, ದೇವರೇ ಈ ಕಷ್ಟಗಳು ದೂರ ಆಗಿ ನನಗೆ ಸಂತೋಷ ಕೊಡಪ್ಪ, ನನ್ನ ಆರೋಗ್ಯ ಚೆನ್ನಾಗಿರಬೇಕು, ನನ್ನ ಮಕ್ಕಳು ಕೂಡ ಚೆನ್ನಾಗಿ ಓದಬೇಕು, ಒಳ್ಳೆಯ ಸ್ಥಾಯಿಗೆ ಹೋಗಬೇಕು, ಅವರಿಗೆ ಯಾವತ್ತೂ ತೊಂದರೆ ಕೊಡದಂಗೆ ನೀವು ಸದಾ ಜೊತೆ ಇರಬೇಕು ಅಂತ ನನ್ನ ಮಕ್ಕಳು ಕೇಳ್ತಾ ಇದ್ದಾರೆ. ಅದನ್ನು ನಾನು ತಪ್ಪದೆ ಸ್ವೀಕರಿಸುತ್ತೀನಿ. ಮಗು, ನೀನು ಅದರ ಬಗ್ಗೆ ಯೋಚನೆ ಮಾಡಬೇಡಿ. ನೀವು ಯಾವತ್ತೂ ಶ್ರದ್ಧೆ ಸಬೂರಿನ ಬಿಡಬಾರದು. ಯಾಕಂದರೆ ಶ್ರದ್ಧೆ ಸಬೂರಿ ಇರೋ ಅಂಥವ್ರಿಗೆ ತಾಳ್ಮೆ ಅನ್ನೋದು ಇರುತ್ತೆ. ತಾಳ್ಮೆದಿಂದ ಏನೇ ಕಷ್ಟ ಬಂದರೂ ಅದನ್ನು ಸ್ವೀಕರಿಸುತ್ತಾರೆ. ಭಗವಂತ ಕೊಟ್ಟಿರುವಂಥ ಪರೀಕ್ಷೆಗಳಿಗೆ ಯಾವತ್ತೂ ಎದುರ್ಕೊಳ್ಳಲ್ಲ, ಅದನ್ನು ತಪ್ಪದೆ ಆಚರಿಸುತ್ತಾರೆ. ಇವತ್ತು ನಿನ್ನ ಸಾಯಿ ನಿನ್ನ ಜೊತೆನೇ ಇದ್ದಾರೆ. ನೀನೇನು ಮಾಡ್ತಾ ಇದೆಯೋ ನೋಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಲೈಫಲ್ಲಿ ಖಂಡಿತ ಒಂದು ಕಷ್ಟ ಕಾಲ ಬರುತ್ತೆ ಅಥವಾ ಒಂದು ಸಂತೋಷ ಕಾಲ ಬರುತ್ತೆ. ಅದು ಮಾತ್ರ ಶಾಶ್ವತವಲ್ಲ. ಯಾಕಂದರೆ ಎಲ್ಲರ ಜೀವನದಲ್ಲಿ ಇದೇ ಇರಬೇಕು ಅಂತ ಏನೂ ಇಲ್ಲ. ಕೆಲವೊಬ್ಬರ ಜೀವನದಲ್ಲಿ ದುಡ್ಡು ಸಮಸ್ಯೆ ಅನ್ನೋದು ಇರುತ್ತೆ. ಕೆಲವೊಬ್ಬರ ಜೀವನದಲ್ಲಿ ಹಣದ ಸಮಸ್ಯೆ ಇಲ್ಲದೆ ತುಂಬ ಸಂತೋಷವಾಗಿ ಅವರ ಜೀವನನ ಅನುಭವಿಸುತ್ತಾ ಇರ್ತಾರೆ. ಆದರೆ ಕೆಲವೊಬ್ಬರಿಗೆ ಮನಃಶಾಂತಿ ಅನ್ನೋದೇ ಇರೋಲ್ಲ. ಕೆಲವೊಬ್ಬರು ತುಂಬಾ ಕೋಟೀಶ್ವರರಾಗಿರ್ತಾರೆ, ಆದರೆ ಅವರಿಗೆ ಆ ಅಶಾಂತಿ ಅನ್ನೋದು ಕಡಿಮೆ ಆಗಿರುತ್ತೆ. ಯಾಕೆ ಅಂದರೆ ಅವರ ಲೈಫು ಆ ರೀತಿಯಾಗಿ ಬದಲಾವಣೆ ಆಗಿರುತ್ತೆ. ಅಂದರೆ ಅವರು ಗೊತ್ತಿಲ್ಲದೆ ಮಾಡಿರೋ ಅಂಥ ಕೆಲಸಗಳ ಅವರಿಗೆ ಆ ರೀತಿ ಆ ಪರಿಸ್ಥಿತಿಗೆ ತಂದಿರುತ್ತೆ. ಅಂದರೆ ಕರ್ಮೆಗಳ ಬಗ್ಗೆ ನೀವು ಗೊತ್ತಿದ್ರೂ
ನೀವು ತಪ್ಪು ಮಾಡ್ತಾ ಇದ್ದರೆ ಖಂಡಿತ ನಿಮ್ಮ ಲೈಫಲ್ಲಿ ಕೂಡ ಒಂದು ದಿನ ಇಲ್ಲದೆ ಅಟ್ಲೀಸ್ಟ್ ಇನ್ನೊಂದು ದಿನ ನೀವು ಅದನ್ನು ಅನುಭವಿಸಲೇಬೇಕು. ಕಷ್ಟಗಳು ಎಲ್ಲರಿಗೂ ಬರುತ್ತೆ, ಆದರೆ ಕರ್ಮಗಳಿಗೆ ನೀವು ಎದುರ್ಕೋಬೇಕು. ಒಳ್ಳೆಯ ಕರ್ಮಗಳು ಮಾಡ್ತಾ ಇದ್ದರೆ ನಿನಗೆ ಒಳ್ಳೆಯ ಜೀವನ ಇರುತ್ತೆ. ಕೆಟ್ಟ ಕರ್ಮಗಳು ಮಾಡ್ತಾ ಹೋದರೆ ಖಂಡಿತ ನಿನಗೆ ಕೆಟ್ಟ ಕರ್ಮಗಳಲ್ಲಿ ಹೆಚ್ಚಾಗಿ, ಅದಕ್ಕಿಂತ ನೀವು ಮಾಡಿರೋ ಕರ್ಮಗಳಿಗಿಂತ ಹೆಚ್ಚಾಗಿ ಭಗವಂತ ಕಷ್ಟಗಳು ಕೊಡ್ತಾ ಇರ್ತಾರೆ. ಯಾಕಂದ್ರೆ ಯಾವತ್ತು ಒಂದು ಜೀವಿಗೆ ನಮ್ಮಿಂದ ನಾವು ನೋವು ಕೊಡಬಾರದು. ಆ ರೀತಿ ನೀವೇನಾದ್ರೂ ಕೊಟ್ರೆ ಖಂಡಿತ ತಿರುಗಿ ನಿನಗೆ ಅದು ವಾಪಸ್ ಬರುತ್ತೆ. ಅದಕ್ಕಿಂತ ಹೆಚ್ಚಾಗಿ ಭಗವಂತ ನಿನಗೆ ಆ ನೋವನ್ನು ಕೊಡಬಹುದು. ಅದಕ್ಕೆ ಯಾವತ್ತು ಶ್ರದ್ಧೆ ಸಬೂರಿಯಿಂದ ಒಳ್ಳೆಯ ಕೆಲಸಗಳು ಮಾಡಿ ಧರ್ಮವಾಗಿ ನಡೆಸ್ಕೋಬೇಕು. ಮಗು, ಯಾವತ್ತೂ ನೀವು ಭಗವಂತನ ಆರಾಧನೆಯಲ್ಲಿ ಇರಬೇಕು. ನಿನ್ನ ಸಾಯಿ ನಿನ್ನ ಜೊತೆನೇ ಇರ್ತಾರೆ. ಸಾಯಿ ನಾಮಸ್ಮರಣೆ ಮಾಡುತ್ತಾ ಇರಿ. ಪ್ರತಿ ಜೀವಿಯಲ್ಲೂ ಕೂಡ ಭಗವಂತನ ನೋಡಿ. ಆಗ ನಿನಗೆ ಎಂಥದೇ ಕಷ್ಟ ಬಂದರೂ ಕೂಡ ಭಗವಂತನ ಆಶೀರ್ವಾದ ಇದ್ದರೆ ಅದೇನು ನಿನಗೆ ಕಷ್ಟ ಅಲ್ಲ. ಆ ಕಷ್ಟಗಳು ಕೂಡ ನಿನಗೆ ಹೆಚ್ಚಾಗಿ ಕಾಣಿಸೋದಿಲ್ಲ. ಅತಿ ಶೀಘ್ರದಲ್ಲಿ ನಿನಗೆ ಒಳ್ಳೆಯ ಕಾಲ ಬರುತ್ತೆ. ನೀನೇನು ಅಂದ್ಕೊಂಡಿದೆಯೋ ಅದೆಲ್ಲ ಕೂಡ ಸರಿಯಾದ ಸಮಯದಲ್ಲಿ ಭಗವಂತ ಕೊಟ್ಟೇ ಕೊಡ್ತಾರೆ ಅಂತ ಇವತ್ತು ಸಾಯಿ ನಮಗೋಸ್ಕರ ಇಂಥ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಈ ಸಂದೇಶವನ್ನು ನಿಮಗೆ ಇಷ್ಟ ಆಯಿತು ಅಂದರೆ ನಮ್ಮ ಸಾಯಿ ಫ್ಯಾಮಿಲೀಸ್ಗೆ ಎಲ್ಲರಿಗೂ ಹಂಚಿ ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.